ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸ್ಪಾಟ್ಲೈಟ್. ಪಯಣ ರೀಲಿಂದ ರಿಯಲ್ಗೆ. ನಾನು ನಿಮ್ಮ ಹರಿಣಿ ನಟರಾಜ್. ಸ್ಪಾಟ್ಲೈಟ್. ವೀಕ್ಷಕರೇ, ಒಬ್ಬ ಕಲಾವಿದ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಬಂದ ಅಂತಂದರೆ ಅಣ್ಣವ್ರ ಜೊತೆ ಒಂದು ಸೀನಲ್ಲಾದ್ರೂ ಆ್ಯಕ್ಟ್ ಮಾಡಬೇಕು ಅನ್ನೋ ಆಸೆ ಇರುತ್ತೆ. ಆದರೆ ಆ ಅದೃಷ್ಟ ಎಲ್ರಿಗೂ ಸಿಗಬೇಕಲ್ಲ. ನಮ್ಮ ಅಭಿಜಿತ್ ಅವರು ಅದೃಷ್ಟವಂತರು ಅಂತಲೇ ಹೇಳ್ಬೋದು. ಏನಕ್ಕೆ ಅಂತಂದರೆ ಅಣ್ಣ ಅವರ ಜೊತೆ ಒಂದು ಸಿನಿಮಾನ ಮಾಡ್ತಾರೆ, ಅದು ಅವರ ಮಗನಾಗಿ. ಆ ಸಿನಿಮಾ ಯಾವುದು ಮತ್ತು ಆ ಸಿನಿಮಾದಲ್ಲಿ ಅವ್ರಿಗೆ ಆದಂಥ ಅನುಭವಗಳನ್ನ ನಾವು ಈ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಬನ್ನಿ, ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ಕಾರ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಹೇಗಿದ್ದೀರಾ? ಫಸ್ಟ್ ಕ್ಲಾಸ್. ಓಕೆ ಸರ್, ಒಬ್ಬ ಕಲಾವಿದ ಇಂಡಸ್ಟ್ರಿಗೆ ಬಂದ ಅಂತ ಅಂದಾಗ ಅದರಲ್ಲೂ ನಿಮ್ಮ ಕಾಲದಲ್ಲಿ ಹೇಗಿತ್ತು ಅಂತಂದರೆ ರಾಜ್ಕುಮಾರ್ ಅವ್ರ ಜೊತೆ ಒಂದು ಸೀನ್ ಆದರೂ ಮಾಡಬೇಕು, ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಬೇಕು ಅನ್ನೋದು ತುಂಬ ಆಸೆ ಇರ್ತಿತ್ತು ಎಲ್ರಿಗೂ. ಬಟ್ ಎಲ್ರಿಗೂ ಆ ಅದೃಷ್ಟ ಸಿಗ್ತಾ ಇರಲಿಲ್ಲ. ನಿಮಗೆ ಆ ಅದೃಷ್ಟ ಸಿಕ್ಕಿದೆ. ಯಾವ ಸಿನಿಮಾದಲ್ಲಿ ನೀವು ಅವ್ರ ಜೊತೆ ನಟನೆಯನ್ನು ಮಾಡಿದ್ರೆ ಮತ್ತು ಎಕ್ಸ್ಪೀರಿಯನ್ಸ್ ಹೇಗಿತ್ತು? ರಾಜ್ಕುಮಾರ್ ಅವ್ರ ಜೊತೆ ಅವತ್ತಾಗ್ಬೋದು ಇವತ್ತಾಗ್ಬೋದು, ಅವರಿಲ್ಲ, ಆದರೂ ಕೂಡ ಅವ್ರ ಜೊತೆ ಅವರು ಇರೋ ಸಿನಿಮಾದಲ್ಲಿ ಎಷ್ಟು ಜನ ಆ್ಯಕ್ಟ್ ಮಾಡಿಲ್ವೋ, ಎಷ್ಟು ಜನ ಸ್ಕ್ರೀನ್ ಶೇರ್ ಮಾಡಿಲ್ವೋ, ನಿಜವಾಗ್ಲೂ ಅದೊಂದು ಕೊರಗಿದ್ದೇ ಇದೆ. ಹೌದು ಹೌದು. ಆ ಕಾಲದಲ್ಲಿ ಹೇಗಿತ್ತು ಅಂದರೆ ಅಣ್ಣವ್ರ ಜೊತೆ ಒಂದು ಸೀನ್ ಅಲ್ಲ, ಒಂದು ಶಾರ್ಟ್ ಆ್ಯಕ್ಟ್ ಮಾಡಿದ್ರು ಸಾಕು. ಅಣ್ಣ ನಮಸ್ಕಾರ ಅಣ್ಣ ಅಷ್ಟಾದ್ರೂ ಸಾಕು, ಅದೊಂದು ಶಾರ್ಟ್ ಸಿಕ್ಕರು ಸಾಕು, ನಮ್ದು ಅದೃಷ್ಟ ಅನ್ನೋ ಒಂದು ಟೈಮ್ ಅದು. ಅದು ನಾನು ಹೇಳಿದ್ದಲ್ಲ ಮುಂಚೆ, ನಾನು ಸ್ಕೂಲ್ ಡೇಸಲ್ಲಿ ಮಯೂರ ಸಿನಿಮಾ ನೋಡ್ತಾ ಇದ್ದೆ. ಬಿಗಿನಿಂಗ್ ಇಂದಲೂ ರಾಜ್ಕುಮಾರ್ ಅವ್ರ ಸಿನಿಮಾಗಳನ್ನ ನೋಡ್ಕೊಂಡೇ ಬೆಳೆದವ್ರು. ಯಾಕಂದ್ರೆ ಇಡೀ ನಮ್ಮ ಫ್ಯಾಮಿಲಿ ಎಲ್ಲ ಆಗೆಲ್ಲ ಅವ್ರ ಸಿನಿಮಾ ಇನ್ನೂ ವಿಷ್ಣು ಸರಳನ್ನು ಬಂದಿರಲಿಲ್ಲ. ಹಾಗೆ ನಾಗರಹಾವು ನಂತರ ಬಂದರು. ಮುಂಚೆ ಎಲ್ಲ ಅವರೇ ತಾನೆ, ಕಲ್ಯಾಣ್ ಕುಮಾರ್, ಅದ್ರಲ್ಲಿ ರಾಜ್ಕುಮಾರ್ ಸೂಪರ್ ಸ್ಟಾರ್. ಅವ್ರ ಸಿನಿಮಾಗಳು ನೋಡ್ಕೊಂಡು ಬಂದವ್ರು ನಾವು. ಆಮೇಲೆ ನಾನು ಸ್ಕೂಲ್ ಡೇಸಿಗೆ ಬಂದ್ಮೇಲೆ ಅವ್ರ ಸಿನಿಮಾಗಳೇ ಅಲ್ಲಿಂದ ಸ್ಟಾರ್ಟ್. ಮಯೂರ ಸಿನಿಮಾ ಆದ್ಮೇಲೆ ನಾನೊಬ್ಬ ಕಳ್ಳ, ಎಲ್ಲ ಸಿನಿಮಾಗಳನ್ನ ಸಿಕ್ಕಾಬಿಟ್ಟೆ ನೋಡ್ಕೊಂಡು ಬಂದವರು. ಈ ಟೈಮಲ್ಲಿ ನಾನು ಆಕ್ಟರ್ ಆಗ್ಬಿಟ್ಟೆ. ಯಾವಾಗ ಕಾಲೇಜ್ ಹೀರೋ ನಂತರ ನಾನು ಸ್ವಲ್ಪ ನನ್ನ ಕುದುರೆ ಓಡಕ್ಕೆ. ಆಗ ನನಗೆ ಗೊತ್ತಿಲ್ಲ, ಒಂದಿನ ಅವಾಗೆಲ್ಲ ಹೇಗಿತ್ತು ಅಂದರೆ ಕಾನಿಷ್ಕಾ ಅಡ್ಡ, ಅದಂತೂ ಕನ್ಫರ್ಮ್. ಇಷ್ಟು ದಿವಸ ಏನೂ ಕೆಲಸ ಇಲ್ಲದೆ ಹೋಗ್ತಾ ಇದ್ದೆ ಕಾನಿಷ್ಕಾಗೆ ನಾನು. ಈಗ ಕಾಲೇಜ್ ಶುರು ಮಾಡಿ ಚಿಕ್ಕದಾಗಿ ಹೆಸರು ಮಾಡಿ ಕಾನಿಷ್ಕಾಗೆ ಎಂಟ್ರಿ. ಸ್ವಲ್ಪ ಕದರೇ ಬೇರೆ ಟ್ರಾನ್ಸಿಷನ್ ಅದು ಇತ್ತು. ಸುಮ್ಮನೆ ಹೋಗೋದು, ಅವಾಗೆಲ್ಲ ಸುಮ್ಮನೆ ಸ್ಟೈಲಲ್ಲಿ ನಿಂತ್ಕೊಳ್ಳೋದು. ಸ್ವಲ್ಪ ಚಿಕ್ಕದಾಗಿ ಹೆಸರು ಮಾಡಿದ್ವಲ್ಲ, ಎಲ್ಲ ಬಂದು ಮಾತಾಡ್ಸೋರು. ತುಂಬ ಚೆನ್ನಾಗಿತ್ತು ಗುರು, ನೀನು ಪಿಕ್ಚರ್ ನೋಡಿದ್ವಿ ಕಾಲೇಜ್ ಹೀರೋ, ಏನು ಆ್ಯಕ್ಟ್ ಮಾಡಿದ್ವಿ, ಇದೆಲ್ಲ ಸಣ್ಣ ಖುಷಿ ಇರುವಂಥ ಟೈಮ್ ಅದು. ಕಾಲೇಜ್ ಹೀರೋ ಬಿಫೋರು ನಾನು ತೆನಾಲಿ ರಾಮಕೃಷ್ಣ ಮಾಡಿದೆ. ಅದಾದ್ಮೇಲೆ ಕನ್ನಡದಲ್ಲಿ ಒಂದು ಕಣ್ಣ ಮುಚ್ಚೆ ಕಾಡೆಗೂಡೆ ಅಂತ ಒಂದು ಟಿವಿ ಸೀರಿಯಲ್ ಸಿಕ್ಕಿತ್ತು ನನಗೆ ಚಾನ್ಸ್. ಇಬ್ರು ಹೀರೋಸ್ ಅದರಲ್ಲಿ, ನಾನು ಆಟೋ ಡ್ರೈವರ್, ಇನ್ನೊಬ್ಬ ಹೀರೋ ಅದರಲ್ಲಿ ಮೇಜರ್ ಹೀರೋ, ಇಬ್ಬರೇ. ಆ ಟೈಮಲ್ಲಿ ನನಗೆ 2250 ರೂಪಾಯಿ ಕೊಟ್ಟು ಒಂದು ಲೂನಾ ತೊಗೊಂಡಿದ್ದೆ. ಆ ಲೂನಾ ಓಡಿಸ್ಕೊಂಡಿದ್ದೆ. ಆ ಟೈಮಲ್ಲಿ ಕಾಲೇಜ್ ಹೀರೋ ಟೈಮಲ್ಲಿ ಲೂನಾ ಇತ್ತು ನನ್ನ ಹತ್ರ. ಕಾಲೇಜ್ ಶುರು ಆದಮೇಲೆ ಸ್ವಲ್ಪ ಬ್ಯುಸಿ ಆದೆ. ಅಂದರೆ ಒಂದು ಸಿನಿಮಾಗಳು ಬರೋ ಸ್ಟಾರ್ಟ್ ಆಯ್ತು ನನಗೆ, ಚಿಕ್ಕದ ಪೇಮೆಂಟ್ಗಳು ಬರೋ ಸ್ಟಾರ್ಟ್ ಆಯಿತು. ಆಗ ಒಂದು ಬೈಕ್ ತೊಗೊಂಡೆ ನಾನು, HD ತಗೊಂಡೆ. ಆಗ ನಾನು ತೊಗೊಂಡಾಗ ಅದನ್ನು ಓಡಿಸ್ಕೊಂಡಿದ್ದೆ. ಈಗ ಈ ಶೂಟಿಂಗ್ ಇಲ್ಲದೆ ಇದ್ದಾಗ ಕಾನಿಷ್ಕಾ ಹೊಟ್ಟಿಗೆ ಎಂಟ್ರಿ ಬೈಕಲ್ಲಿ ನಡ್ಕೊಂಡ್ಬರ್ತಾ ಇದ್ದೆ. ಲೂನಾದಲ್ಲಿ ಬಂದೆ, ಈಗ ಬೈಕಲ್ಲಿ ಎಂಟ್ರಿ. ನಿಮ್ಗೆ ಹೇಳಿದಲ್ಲ ಬೈಕ್ ಕಲ್ತಿದ್ದು ನಾನು ಟೈಮಲ್ಲಿ ಅಂತ. ಈಗ ಬೈಕಲ್ಲಿ ಎಂಟ್ರಿ. ಈ ಥರ ಬೈಕಲ್ಲಿ ಬಂದು ನಿಂತ್ಕೊಂಡಾಗ ಒಬ್ರು ಬಂದರು, ಮ್ಯಾನೇಜರ್. ಗುರು ನಮಸ್ಕಾರ, ಇದು ಅರ್ಜೆಂಟ್ ಹೈಲೈಟ್ಸ್ಗೆ ಹೋಗ್ಬೇಕಂತೆ. ಯಾಕೆ ಅಂದೆ. ಅದೇ ಸೀನಣ್ಣ, ಮಿಸ್ಸಸ್ ಸೀನಣ್ಣ ಅಂತೀವಿ, ಅದೇ ಅಕ್ಕ ಅವ್ರ ತಮ್ಮ ಸೀನಣ್ಣ ಅಂತೀವಿ, ಮಿಸ್ಸಸ್ ಸೀನಣ್ಣ ಕರಿತಾ ಇದ್ದಾರೆ, ಅರ್ಜೆಂಟ್ ಹೋಗ್ಬೇಕಂತೆ. ಅಯ್ಯೋ ರಾಮ, ಹೌದಾ, ಅವ್ರು ಕರಿತಾ ಇದ್ದಾರೆ ಅಂತ ಅಷ್ಟೇ ಅಂದ್ರೆ ಬೈಕ್ ಹಾಕೊಂಡಿದ್ದು ಬರ್ರಂತ ಹೋದ್ವಿ. ಹೋಗ್ತಿದ್ದಾಗೆ ಬಾಪ ಗುರು, ಏನು ಗುರು ನೀನು ಎಲ್ಲಿದ್ಯಾ, ಹೇಗಿದೆಯಾ, ಅರ್ಜೆಂಟ್ ನೀನು ಸದಾಶಿವನ ಮನೆಗೆ ಹೋಗ್ಬೇಕಂತೆ. ಯಾಕೆ ಅಂದೆ. ಇಲ್ಲ ಗೊತ್ತಿಲ್ಲ, ಅಕ್ಕ ನೋಡ್ಬೇಕಂತ. ಒಂದ್ ಕಡೆ ಖುಷಿ, ಒಂದ್ ಕಡೆ ಗಾಬರಿ. ಯಾಕೆ ನಮ್ಮನ್ನು ಕರಿತಾ ಇದ್ದಾರೆ. ಸರಿ ಓಕೆ, ಹೋಗ್ಬೇಕು ಅನ್ನೋ ಆಸೆ, ಎಕ್ಸೈಟ್ಮೆಂಟ್, ಏನಕ್ಕೆ ಕರೆದಿದ್ದಾರೆ ಅಂತ ಒಂದ್ ಕಡೆ ಚಿಕ್ಕದಾಗಿ ಟೆನ್ಷನ್ ಕೂಡ. ಸರಿ ಅಣ್ಣ ಹೋಗ್ತೀವಿ ಅಂತ ಹೇಳಿ ಸೀದಾ ಹೋದೆ ಮನೆಗೆ. ಹೋದಷ್ಟು ಅಕ್ಕ ಇದ್ರು. ಬಾಪ ಬಾ ಕೂತ್ಕೋ ಅಂತ ಕರೆದ್ರು. ಕೂತ್ಕೊಂಡೆ. ನನಗೆ ಒಳಗಡೆ ಆ ದುಗುಡ ಇತ್ತು ನನಗೆ. ಯಾಕೆ 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 ಯಾಕೆನೋ ಒಂದು ಕ್ವಶನ್ ಮಾರ್ಕ್ ಕಾಡ್ತಾನೆ ಇದೆ. ಬಂದು ಕಾಫಿ ಕುಡಿತೀಯಾ, ಟೀ ಕುಡಿತೀಯಾ, ಎಲ್ಲ ಫಾರ್ಮಾಲಿಟೀಸ್ ಎಲ್ಲ ಕೇಳಿದ್ರು. ಆಮೇಲೆ ಹೇಳಿ, ರೀ ಅಭಿಜಿತ್ ಬಂದ್ಯಾರಿ ನೋಡಿ ಅಂದರು. ಫಸ್ಟ್ ಲೈನ್ ಬಂದರು, ಕೆಂಟಕಿ ಕರ್ನಲ್ ಡಾಕ್ಟರ್ ರಾಜ್ಕುಮಾರ್ ಅವರು ಬಂದರು. ಫಸ್ಟ್ ಟೈಮ್ ನಾನು ಅವ್ರನ್ನ ಕಣ್ಣು ಮುಂದೆ ನೋಡಿದ್ದು, ಫಸ್ಟ್ ಟೈಮ್ ಅವ್ರು ಬಂದಿದ್ದ ರೀತಿ ಈಗಲೂ ಅದೆಲ್ಲ ಒಂದು ಸಣ್ಣ ಬಂದು ಹೋಗುತ್ತೆ ನನಗೆ. ಅದೆಲ್ಲ ಎಂಥ ದಿನಗಳಪ್ಪ. ಅವ್ರಿದ್ದ ಸಿಂಪ್ಲಿಸಿಟಿ, ಬಂದು ಕೈ ಮುಗಿದು ನಾವು ಎದ್ದಿದ್ಕೊಂಡು ಕಾಲಿ ನಮಸ್ಕಾರ ಮಾಡಿದ್ವಿ. ಅಯ್ಯೋ ಯಾವ ಕೂತ್ಕೊಳ್ಳಿ ಕಲಾವಿದರು ಮತ್ತು ಕೂಡಿಸಿದ್ದು. ಯಾವ ಭಕ್ತ ಕುಂಬಾರ, ಯಾವ ಮಯೂರ, ಯಾವ ರಾಜ ನೋಡ್ತಾ ಇದ್ದು, ಇಷ್ಟು ಜನ ಇಲ್ಲೇ ಇದ್ದಾರೆ.
ಅಯ್ಯೋ ನನಗೆ ಏನು ಮಾಡಬೇಕು ಗೊತ್ತಾಗ್ತಿಲ್ಲ. ಒಂದು ಸಂತೋಷ ಒಬ್ಬ ಅಂದರೆ ಅವರು ಬರೀ ಕಲಾವಿದರಾಗಿ ನಮ್ಗೆ ಆ ಟೈಮಲ್ಲಿ ಕಾಣಿಸ್ತಾ ಇಲ್ಲ. ಹೌದು, ಲೈಕ್ ಎ ಗಾಡ್. ಹೌದು, ಆ ಟೈಮಲ್ಲಿ ಕೂಡಿಸ್ಕೊಂಡ್ರು. ನನಗೆ ಖುಷಿ, ನಾನು ಏನಕ್ಕೆ ಬಂದೆ ಅಂತ ಮರ್ತೋಗ್ಬಿಡಿ ನನಗೆ. ಈಗ ಅವ್ರು ನೋಡ್ತಾ ಇದ್ದೀನಲ್ಲ, ಏನಕ್ಕೆ ಬಂದೆ ಏನು ಗೊತ್ತಿಲ್ಲ ನನಗೆ. ಭಾಳ ಚೆನ್ನಾಗಿರುತ್ತೆ ಅಂದರು ಅಷ್ಟೇ ಅವರು. ಏನು ಭಾಳ ಚೆನ್ನಾಗಿರುತ್ತೆ, ಏನಪ್ಪ ಇದು ನಂಗೆ ಅರ್ಥವೇ ಆಗ್ತಾ ಇಲ್ಲ. ಸರಿ ಆಯಿತು, ಊಟ ಮಾಡ್ಕೊಂಡು ಹೋಗಿ ಅಂತಂದ್ರು. ಆಮೇಲೆ ಅವ್ರಿಗೆ ಏನು ಕೆಲಸ ಆಯಿತು, ಒಳಗಡೆ ಹೋದರು. ಚೆನ್ನಾಗಿ ಮಾತಾಡ್ಸಿರು ನನ್ನ, ಹೊರಡೋದ್ರು. ಆಯ್ತು ಅಕ್ಕ ಇದು ಆಯ್ತಪ್ಪ, ನೀನು ಸ್ವಲ್ಪ ಅಡ್ರೆಸ್ಸು ಎಲ್ಲಿ, ನಿನ್ನ ಫೋನ್ ನಂಬರ್ ಏನಿದ್ರೆ ನಮ್ಮ ಇವ್ರಿಗೆ ಕೊಟ್ಬಿಟ್ಟು ಹೋಗಪ್ಪ, ತಿಳಿಸ್ತೀವಿ. ಇಷ್ಟೇ ಮ್ಯಾಟ್ರು. ನನಗೇನು ಏನು ಗೊತ್ತಿಲ್ಲ. ಸರಿ ನಾನು ಮಾಡಿದೆ. ಮತ್ತೆ ಹೈಲೈಟ್ಸಿಗೆ ಬಂದ್ಬಿಟ್ಟು ಹೀಗೆಲ್ಲ ಕೊಟ್ಟು, ಅಣ್ಣ ಏನು ಯಾಕೆ ಕರೆದ್ರು, ಏನು ವಿಷಯ ಗೊತ್ತು. ಅದು ಅಣ್ಣ ಮತ್ತೆ ಆಗ ರಾಜ್ಕುಮಾರ್ ಅವ್ರು ಆ್ಯಕ್ಟ್ ಮಾಡಿ 3 ವರ್ಷ ಆಗಿತ್ತು, 3 ವರ್ಷ ಹೋಗಿತ್ತು. ಏನು ಹೋರಾಟ ಹೊಡೆದಾಟ, ರಾಜ್ಕುಮಾರ್ ಅವ್ರು ಆ್ಯಕ್ಟ್ ಮಾಡಿಲ್ಲ, ನಾವು ಅವ್ರ ಪಿಕ್ಚರ್ ನೋಡಿಲ್ಲ ಅಂತ ದೊಡ್ಡ ಗಲಾಟೆಗಳು ನಡೀತಾರೆ ಟೈಮಲ್ಲಿ. ಆ ಸಿನಿಮಾ ಎಂಟ್ರಿ ಅವಾಗ ತಾನೇ ಬಂದರು. ಅವಾಗ ನೋಡಿ ಏನು ಕ್ರೇಜ್ ಅಂದರೆ, ಅವ್ರ ಸಿನಿಮಾ ನೋಡಿಲ್ಲ ಅಂತ ಜನಕ್ಕೆ ದೊಡ್ಡ ಕೊರಗಾಗೋಗ್ಬಿಟ್ಟಿದೆ. ಅಂಥ ಟೈಮಲ್ಲಿ ರಾಜ್ಕುಮಾರ್ ಅವರು ಆ್ಯಕ್ಟ್ ಮಾಡ್ತಾ ಇದ್ರು, ಸುದ್ದಿ ಆಯಿತು, ಸ್ಟಾರ್ಟ್ ಆಗ್ತಾ ಇರೋ ಟೈಮ್ ಅದು. ನನಗೆ ಹೇಳಿದರು, ನೀನು 3 ಜನ ಮಕ್ಕಳು ನೀನೊಂದು ಕ್ಯಾರೆಕ್ಟರ್ ಕಣಯ್ಯ ಅಂದರು. ಅಯ್ಯೋ ರಾಮ, ನನಗೆ ಅಲ್ಲೇ ಒಂದು ಹ್ಯಾಂಡ್ ಸ್ಪೀಡ್ ಕೊಡಿದೆ. ಗ್ರಾಫಿಕ್ಸಲ್ಲಿ 2 ರೆಕ್ಕೆ ಬಡ್ದಾಡಿದ್ವು. ಖುಷಿ ನನಗೆ. ಸರಿಯಪ್ಪ, ಏನು ತೊಗೊತೀಯ ಪೇಮೆಂಟು, ಏನು ಎಲ್ಲ. ಅಯ್ಯೋ ಬಿಡಿ ಅಣ್ಣ, ನೀವು ಏನು ಕೊಟ್ಟರು ತೊಗೊತೀನಿ, ಅದು ಬಿಡಿ, ಪೇಮೆಂಟ್ ವಿಚಾರ ಬಿಡಿ. ಅವ್ರ ಜೊತೆ ಆ್ಯಕ್ಟ್ ಮಾಡ್ತಿರೋದೇ ನಮ್ಮ ಅದೃಷ್ಟ. ಸರಿ, ಬೈಕ್ನ ಅದು ಹೆಂಗೆ ಓಡಿಸಿದ್ನು, ಏನು ಹೇಗೆ ನಿದ್ದೆ ಮಾಡಿದ್ದೆ ಗೊತ್ತಿಲ್ಲ. ರಾಜ್ಕುಮಾರ್ ಅವ್ರ ಸಿನಿಮಾದಲ್ಲಿ ನನಗೊಂದು ಪಾತ್ರ ಸಿಕ್ಬಿಡ್ತು. ಅದು ಅವ್ರ ಮಗನ ಪಾತ್ರ. ಏನು, ನಾವು ಒಂದು ಶಾರ್ಟ್ ಕಂಡ್ರೆ ಸಾಕು ಅಂತ ಯೋಚನೆ ಮಾಡ್ತಾ ಇದ್ದಂಥ ವ್ಯಕ್ತಿಗೆ ಒಂದು ಸಿನಿಮಾದಲ್ಲಿ ಒಂದು ಪಾತ್ರ, ಅದು ಕೂಡ ಅವ್ರ ಮಗನ ಪಾತ್ರ, ಭಾಳ ಇಂಪಾರ್ಟೆಂಟ್ ರೋಲ್. ಸರಿ, ಖುಷಿ ಆಯಿತು. ಆಮೇಲೆ ಆ ದಿನ ಯಾವಾಗ ಬರುತ್ತೆ, ಮುಹೂರ್ತ ದಿನ ಯಾವಾಗ ಬರುತ್ತೆ ಕಾಯ್ತಾ ಇದ್ದೀನಿ. ಡೇಟ್ಸ್ ಎಲ್ಲ ಕೊಟ್ಟರು, ತೊಗೊಂಡೆ. ಕನಕಪುರ ರೋಡ್ ಹತ್ರ ಒಂದು ತುಂಬ ದೊಡ್ಡ ಟೆಂಪಲ್, ವೆಂಕಟರಮಣ ಸ್ವಾಮಿ ಟೆಂಪಲ್ ಇದೆ, ಅಲ್ಲಿ ಮುಹೂರ್ತ. ಈಗ ಇದಕ್ಕೆ ಮುಂಚೆ ಅವ್ರನ್ನ ಬರೀ ಬಿಳಿ ಪಂಚೆ ಬಿಳಿ ಶರ್ಟಲ್ಲಿ ನೋಡಿದ್ದೆ. ಈಗ ಮೇಕಪ್ ಹಾಕೊಂಡು ಬಂದರು. ಏನು ಹ್ಯಾಂಡ್ಸಮ್, ಏನು ಚೆನ್ನಾಗಿ ಕಾಣ್ತಾ ಇದ್ರು ಅಂದರೆ, ಅವ್ರನ್ನೇ ನೋಡ್ತಾ ಇದ್ದೆ ನಾನು. ರಾಜ್ಕುಮಾರ್ ಅವ್ರನ್ನೇ ನೋಡ್ತಾ ಇದ್ದೆ. ಅವ್ರನ್ನೇ ನೋಡೋದು, ಅವ್ರ ಬಾಯಿ, ಅವ್ರ ಮೀಸೆ, ಅವ್ರ ಮೂಗು, ಅವ್ರ ಕಣ್ಣು, ಹಿಂಗೇನು ನೋಡ್ತಿರೋದು. ಏನು ಯಾಕೆ ಹೀಗೆ ನೋಡ್ತಿದ್ದೀರಿ ಏನು, ನಿಮ್ಮನ್ನು ನೋಡಿಬಿಟ್ರೆ ನಮ್ಗೇನು ಕೆಲಸ ಇಲ್ಲ, ಬನ್ನಿ ಸರ್ ಅಂತ ಹಾಗೆಲ್ಲ ಮಾತಾಡಿಸಿ ಆ ಫಸ್ಟ್ ಟೈಮ್ ಮುಹೂರ್ತ ಆಯ್ತಲ್ಲಿ. ಅಲ್ಲಿಂದ ಜೀವನ ಚೈತ್ರ ನಮ್ಮ ಜರ್ನಿ ಅವ್ರ ಜೊತೆ ಸ್ಟಾರ್ಟ್ ಆಯಿತು. ಭಾಳ ಅದೊಂದು ಅದ್ಭುತವಾದ ದಿನಗಳು ಅದೆಲ್ಲ. ಹೌದು, ಅಂದ್ರೆ ಅವ್ರನ್ನ ನೋಡಿದ್ರೇನೆ ಅಷ್ಟು ಭಕ್ತಿ ಬರುತ್ತೆ. ಹೌದು, ಅವ್ರು ನೋಡ್ಬೇಕು ಅಂತಾನೆ ಇರ್ತದೆ. ಅವ್ರು ನೋಡ್ತಾ ಇದ್ರೆ ನೋಡ್ಬೇಕು ಅನಿಸ್ತಾ ಇರುತ್ತೆ ಅಷ್ಟೇ, ಏನು ನಿಮಗೆ ಹಾಗೆ. ಬಿಕಾಸ್ ಅವ್ರ ಬಿಹೇವಿಯರ್ ವಾಸ್ ಲೈಕ್ ದಟ್. ಅವರ ಅಪ್ರೋಚಿಂಗ್, ಅವ್ರು ಮಾತಾಡಿಸೋ ರೀತಿ, ಎಲ್ಲೂ ಅಂತ ಒಬ್ಬ ದೊಡ್ಡ ಮೇರು ನಟ, ಸೂಪರ್ ಸ್ಟಾರ್, ಆಮೇಲೆ ಕನ್ನಡದ ಶಕ್ತಿ, ಆ ಥರದ್ದು ಏನೂ ಇಲ್ಲ ರೀ. ಕಲಿಯೋದೇ ಅವ್ರ ಹತ್ರ. ನಾವು ಸ್ವಲ್ಪ ಏನಾದ್ರು ಕಲ್ತಿದ್ರೆ ಅವ್ರನ್ನೆಲ್ಲ ನೋಡೇ ಕಲ್ತಿರೋದು. ಅಣ್ಣವ್ರನ್ನ, ವಿಷ್ಣು ಸರ್ ಅವ್ರನ್ನೆಲ್ಲ ನೋಡಿ ನಾವು ಸ್ವಲ್ಪ ಕಲ್ತಿದ್ದೀವಿ ಒಂಚೂರು. ಅಂದರೆ ಬಿಹೇವಿಯರ್ ವೈಸ್. ಹೌದು, ಆ್ಯಕ್ಟಿಂಗ್ ವೈಸ್ ಅವ್ರನ್ನ ಟಚ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಬಿಹೇವಿಯರ್ ವೈಸ್ ಸ್ವಲ್ಪ ನಾವು ಕಲ್ತಿದ್ದೀವಿ. ಒಂದು ಗೌರವ ಕೊಡೋದು, ಒಂದು ನಯ ವಿನಯ, ಅದೆಲ್ಲ. ಹೌದು. ಬಟ್ ಆದ್ರೂ ಸರ್, ನೀವೇ ಇಷ್ಟು ಎಕ್ಸೈಟೆಡ್ ಆಗಿದ್ರಿ, ಏನಕ್ಕಂದ್ರೆ ಒಂದೇ ಒಂದು ಶಾರ್ಟಲ್ಲಿ ಬರ್ಬೇಕಂತ ಅನ್ಕೊಂಡು ಮಗ ಪಾತ್ರ ಸಿಕ್ಕಿರೋದು ತುಂಬ ದೊಡ್ಡ ವಿಷಯ. ಮನೇಲಿ ಹೇಳಿದಾಗ ಮನೇಲಿ ಹೆಂಗೆ ರಿಯಾಕ್ಟ್ ಮಾಡಿದ್ರು? ಮನೆಯಲ್ಲ, ಅಲ್ಲ ನನಗಿಂತ ಅಂದರೆ ನಾನೊಬ್ಬ ಆ್ಯಕ್ಟ್ರಾಗಿ, ಒಬ್ಬ ಅಭಿಮಾನಿಯಾಗಿ ನಾನು ಏನು ಸಂತೋಷಪಟ್ಟನೋ, ಈಗ ಮನೆ ಒಳಗಡೆ ಇಲ್ಲಿ ಏನಪ್ಪ ಅಂದರೆ ಅವ್ರ ಜೊತೆ ಇವನು ಆ್ಯಕ್ಟ್ ಮಾಡ್ತಾ ಇದ್ದಾನಲ್ಲ, ಸೊ ಅವ್ರಿಗೆಲ್ಲ ದೊಡ್ಡ ಕ್ಯೂರಿಯಾಸಿಟಿ. ಬಟ್ ಫಸ್ಟ್ ಬಿಗಿನಿಂಗ್ ನಂಬಲಿಲ್ಲ ಅವರು. ನಾನೇನಾದ್ರು ಸ್ವಲ್ಪ ಏನಾದರೂ ಬಿಲ್ಡಪ್ ತೊಗೊಳ್ತಾ ಇದ್ದೀನೋ ಅನ್ನೋ ಮಟ್ಟಕ್ಕೆ ಯೋಚನೆ ಆಗಿತ್ತು ಆ ಟೈಮಲ್ಲಿ. ನಮ್ಮ ಯಾರು ನಂಬ್ತಾರೆ ಅವ್ರು, ಅದೆಲ್ಲ ಒಂಥರ ಆಸ್ಕರ್ ಅವಾರ್ಡ್ ಬಂದಂಗೆ ಅದು. ಅವ್ರ ಜೊತೆ ಆ್ಯಕ್ಟ್ ಮಾಡ್ತಾ ಇದ್ದೀನಿ ಅಂದಾಗ ಆಮೇಲೆ ಅವಾಗೆಲ್ಲ ಮೊಬೈಲ್ ಇಲ್ಲ, ಫೋಟೋ ತಗೊಂಡು ತೋರಿಸೋದು ಅದೆಲ್ಲ ಏನೂ ಇಲ್ಲ, ಡೈರೆಕ್ಟ್ ಸಿನಿಮಾ ಕಾಯಬೇಕು. ಹಾಗೆ ಫಸ್ಟ್ ಬಿಗಿನಿಂಗಲ್ಲಿ ತುಂಬ ಅವರು ಆಯ್ತಾಯ್ತು ಓಕೆ ಸಂತೋಷ ಅಂತಿದ್ರು. ಬಟ್ ಅಷ್ಟು ಬೇಗ ನಂಬಿರಲಿಲ್ಲ ಅನ್ಸುತ್ತೆ ಅವರು. ಆಮೇಲೆ ನಾನು ಹೇಳೋದು, ಆಮೇಲೆ ಕೆಲವೊಂದು ಸ್ಟಿಲ್ಸ್ ಎಲ್ಲ ಬಂತು ಪೇಪರಲ್ಲಿ, ಅವ್ರ ಜೊತೆ ಆ್ಯಕ್ಟ್ ಮಾಡ್ತಾರೆ ಸ್ಟಿಲ್ ಬಂದು, ಅದನ್ನ ತೊಗೊಂಡು ತೋರಿಸಿದಾಗ ನ್ಯಾಚುರಲಿ ಖುಷಿ ಆಗಲ್ವ? ಯಾರಿಗೆ ಖುಷಿ ಆಗಲ್ಲ? ಆ್ಯಕ್ಟ್ ಮಾಡ್ತಾ ಇದ್ದೀವಿ ಅಂದಾಗ ಯಾರಿಗೆ ಖುಷಿ ಆಗಲ್ಲ? ಆಮೇಲೆ ಇನ್ನೂ ಒಂದು ಕೇಳಿ, ಆ ಸಿನಿಮಾದಲ್ಲಿ ಇನ್ನೇನು ಶೂಟಿಂಗ್ ಎಲ್ಲ ಕಂಪ್ಲೀಟ್ ಆಯಿತು, ಸುದ್ದಿ ಆಗಿತ್ತು, ಅಣ್ಣವ್ರ ಸಿನಿಮಾ ಬರ್ತಾ ಇದೆ, ಅದರಲ್ಲಿ ಈ ಥರ ನಾನು ಆ್ಯಕ್ಟ್ ಮಾಡ್ತಾ ಇದ್ದೀನಿ. ಸ್ವಲ್ಪ ನಾನು ಒಂಚೂರು ಬ್ಯುಸಿ ಆಗಿರುವಂಥ ಕಾಲ ಅವಾಗ. ಗುರುದತ್ತು, ನಾನು, ಬಾಲರಾಜ್ 3 ಜನ ಮಕ್ಕಳು. ಆ ಸಿನಿಮಾ ಕಂಪ್ಲೀಟ್ ಆದಮೇಲೆ ಒಂದ್ಸಲ ನಾನು ಸಂಗಮ್ ಥಿಯೇಟರ್ ಮುಂದೆ ಬರ್ತಾ ಇದ್ದೆ ಬೈಕಲ್ಲಿ, ಸಿಗ್ನಲ್ ಅದು. ನಾನು ಆಗಲೇ ಜನಕ್ಕೆಲ್ಲ ಪರಿಚಯ ಆಗಿದ್ದೆ. ನಾನು ನೋಡಿದ ತಕ್ಷಣ ಗುರ್ತಿದ್ದು ಹತ್ರ ಬಂದು ಮಾತಾಡ್ಸೋರು.
ಒಂದಷ್ಟು ಗುಂಪು ಬಂದು ಮಾತಾಡಿಸ್ತಾನೆ. ಸಿಗ್ನಲ್ ಬಂದಿದ್ದು, ಹೆಂಗ್ ಗುರು ಚೆನ್ನಾಗಿದೆಯಾ, ಆಟ್ಬಿಟ್ಟು ನೀವು ಅಣ್ಣವ್ರ ಜೊತೆ ಮಾಡ್ತಾ ಇದ್ದೀರಂತೆ ನೀವು, ಹುಷಾರು ಗುರು, ಅಣ್ಣವ್ರು ನೀವು ಅನ್ನೋದು ಬನ್ನೋದು ಎಲ್ಲ ಮಾಡೋದೆಲ್ಲ ಮಾಡಿರ, ಹೊಡಿಯೋಕ್ಕೆ ಹೋಗೋದು ಬೈಯಕ್ಕೆ ಹೋಗೋದು ಎಲ್ಲ ಮಾಡಬೇಡ ಗುರು, ಮತ್ತು ನಮಗೆಲ್ಲ ನಾವೆಲ್ಲ ಸಹಿಸ್ಕೊಳಕ್ಕಾಗಲ್ಲ. ಇಲ್ಲಪ್ಪ ಆ ಥರದ್ದೆಲ್ಲ ಏನೂ ಇಲ್ಲ ಅಂದೆ. ನಾನು ಪಟ್ಟಂತ ಒಂದು ಫ್ಲಾಶ್ ಬ್ಯಾಕ್ ಬಂದಂಗೆ ಪಟ್ಟಂತ. ಏನಂದರೆ ಆ ಸಿನಿಮಾದಲ್ಲಿ ನಾವೆಲ್ಲ ಮನೇಲಿ ಕುಡಿದು ಕುಪ್ಪಳಿಸ್ತಾ ಇರ್ತೀವಿ, ಅವರು ಇದರಿಂದ ಬರ್ತಾರೆ ಕಾಶಿಯಿಂದ, ಅಲ್ಲಿಂದ ಬಂದು ಇದೊಂದು ಮನೆನ ಇದು ಯಾವ ಮನೆ ಒಳಗಡೆ ಹೋಮ ಹವನ ಪೂಜೆ ಪುನಸ್ಕಾರ ನಡೀತಾ ಇದ್ದ ಮನೆಯಲ್ಲಿ ಕುಡುಕರು ಸಂತೆ, ಕುಡುಕರು ಸಾಮ್ರಾಜ್ಯ, ಕುಡುಕರು ಸಮಾರಾಧನೆ ಅಂತೆಲ್ಲ ಹೇಳಿ ಬಂದಾಗ ಆ 3 ಜನದಲ್ಲಿ ನಾನು ಹಿಂಗೆ ಹೋಗ್ತೀನಿ. ನಾನು ಇದೊಂದು ಶಾರ್ಟ್ ಇತ್ತು, ಅಂದರೆ ಹೋಗಿ ಹಿಂಗೆ ಹೋಗ್ತೀನಿ, ಅವ್ರು ತಡಿತಾರೆ. ಇದು ನಂಗೆ ಅದೇ ಭಯ ಆಗೋಯ್ತು ನನಗೆ. ಒಂಥರ ವಾರ್ನಿಂಗ್ ಕೊಟ್ಟಂಗಿದೆ. ಸೀದಾ ಮುಂದಕ್ಕೆ ಹೋಗ್ತೀನಿ, ಫುಲ್ ಫೋರ್ಸ್ ಹೋಗ್ತೀನಿ, ಆಮೇಲೆ ಇವ್ರು ಎಳ್ಕೋತಾರೆ ಇವರು. ಸರಿ ಇಲ್ಲಪ್ಪ ಅದರದ್ದೆಲ್ಲ ಏನೂ ಇಲ್ಲ ಅಂದೆ. ಸರಿ ಸೀದಾ ಅಲ್ಲಿಂದ ನಾನು ಚಾಮುಂಡೇಶ್ವರಿ ಸ್ಟುಡಿಯೋಗೆ ಹೋದೆ. ಅಲ್ಲಿ ಅಕ್ಕ ಎಲ್ಲ ಇದ್ರು, ಅಕ್ಕ ಎಲ್ಲ ಇದ್ರು. ಹಿಂಗಾಯ್ತು ಈ ಥರ ಹೇಳಿದೆ. ಸರಿ ಏನು ಚಿಂತೆ ಮಾಡಬೇಡ, ಅದಕ್ಕೆಲ್ಲ ಏರ್ಪಾಡು ಮಾಡೋಣ. ನೋಡಿ ಆ ಶಾರ್ಟಲ್ಲಿ ಸಿನಿಮಾದಲ್ಲಿ ಹಿಂಗೆ ಅನ್ನೋದಷ್ಟೇ ಇರೋದು, ಮುಂದೆಲ್ಲ ತೆಗೆದಾಕ್ಬಿಟ್ರು. ಪಾಪ ಅವ್ನು ನನಗೆ ಯಾಕೆ ತೊಂದರೆ ಆಗಬೇಕು ಅಂತ ಅಷ್ಟು ತೆಗೆದುಬಿಟ್ಟು ಸ್ವಲ್ಪ ಆ ಚಿಕ್ಕ ಮೂಮೆಂಟ್ ಇದೆ ಅಷ್ಟು ಮಾತ್ರ ಇಟ್ಟರು. ಒಂದು ಫುಲ್ ತೆಗೆದುಬಿಟ್ಟಿರ್ತಾರೆ. ಅದು ಯಾಕೆ ಬೆಳೆಯೋ ಹುಡುಗನಿಗೆ ಯಾಕೆ ತೊಂದರೆ ಆಗಬೇಕು ಅಂತ ಹೇಳಿ ಆ ಥರ ಅಭಿಮಾನ. ಅವ್ರನ್ನೇನೋ ಅನ್ಕೊಡ್ದು ಅವ್ರ ಕೈಲಿ ಒದೆ ತಿಂದರೆ ಚಪ್ಪಾಳೆ, ಅವ್ರ ಕೈಲಿ ಎದುರುಗಡೆ ಅನ್ಕೊ ಒದೆ ತಿಂದರೆ ಅವ್ನು ಚಪ್ಪಾಳೆ, ಅವ್ರಿಗೆ ಖುಷಿ ಅಂತ ಒಂದು ಪ್ರೀತಿನ ಗಳಿಸಿದಂಥ ಒಬ್ಬ ಶ್ರೇಷ್ಠ ನಟ ಡಾಕ್ಟರ್ ರಾಜ್ಕುಮಾರ್ ಅವರು. ಇವಾಗ ಅವ್ರನ್ನ ಮಾತಾಡ್ಸಿದಾಯ್ತು, ಮುಹೂರ್ತ ಆಯಿತು, ಎಲ್ಲದೂ ಆಯಿತು. ಬಟ್ ಅವ್ರು ಶೂಟಲ್ಲಿ ಹೇಗಿರ್ತಿದ್ರು, ಸೀನ್ಸಲ್ಲಿ ಹೇಗಿರ್ತಿದ್ರು? ಅವರು ಪಾತ್ರ ಪ್ಲಸ್ ಸೀನ್ ನಾವು ಚೆನ್ನಾಗಿ ನೋಡ್ಕೊಳ್ಳೋರು. ಹಿಂಗೆ ಪೇಪರ್ ಇಟ್ಕೊಂಡು ನೀಟಾಗಿ ನೋಡ್ಕೊಳ್ಳೋರು. ನೋಡ್ತಾ ಅದರಲ್ಲಿ ಇನ್ವಾಲ್ವ್ ಆಗ್ಬಿಡೋರು ಆಟೋಮೆಟಿಕ್. ನೀವು ಹೇಗೆಂದರೆ ದೇವ್ರ ಮೈ ಮೇಲೆ ಬಂದಾಗೆ ಅವ್ರಿಗೆ ಪಾತ್ರ ಹಿಂಗೆ ನಾರ್ಮಲ್ ಆಗಿ ಅವ್ರು ಬೆಳಗ್ಗೆ 9 ಗಂಟೆಗೆ ಶಾರ್ಪ್ 9 o'clock ಬರೋರು. ಅಲ್ಲಿ ಕಂಠೀರವ ಸ್ಟುಡಿಯೋದಲ್ಲಿ ಅವರು ಒಂದು ನಮಸ್ಕಾರ ಮಾಡ್ತಾರೆ, ಹಿಂದ್ಗಡೆ ಜಾಗ ಇದೆ, ಅಲ್ಲಿ ಹೋಗಿ ನಮಸ್ಕಾರ ಮಾಡೋರು. ಅದೇನು ಫಸ್ಟ್ ಮೇಕಪ್ ಹಾಕಿದ ಜಾಗ, ಅಲ್ಲಿ ಮುಹೂರ್ತ ಆಗಿದ್ದ ಜಾಗ, ಅಲ್ಲಿ ಮಾಡಿದ ನಮಸ್ಕಾರ ಮಾಡ್ಕೊಳ್ಳೋರು. ಅಲ್ಲಿಂದ ಸೀದಾ ಬಂದು ಸೆಟ್ಟಿಗೆ ಬಂದು ಮೇಕಪ್ ಹಾಕೊಂಡು ಇದು ಮಾಡೋರು. ಬಂದ ಮೇಲೆ ಅವ್ರು ಪೇಪರ್ ಹಿಡ್ಕೊಂಡು ನೋಡ್ತಾ ಇನ್ವಾಲ್ವ್ ಆಗ್ಬಿಡೋರು. ಸೊ ದಟ್ ಸೀರಿಯಸ್ ಇತ್ತು ಅಂದರೆ ಮತ್ತೆ ಯಾರು ಅವ್ರ ಹತ್ರ ಹೋಗಕ್ಕೆ ಸಾಧ್ಯನೇ ಇಲ್ಲ. ಬಿಗ್ಗ ಕೂತಿ ಸೀರಿಯಸ್ ಹಂಗೆ ಇರೋರು, ಮತ್ತು ನಮಸ್ಕಾರ ಹಿಂಗೆ ಇಷ್ಟೇ ನಮಸ್ಕಾರ ಅದ್ರ ಪಾತ್ರದಲ್ಲೇ ಇರೋರು. ಈ ಥರ ಅವ್ರು ಪ್ರಿಪೇರ್ ಆಗ್ತಾಯಿದ್ರು. ನಾನು ಅವ್ರನ್ನೇ ನೋಡ್ತಾ ಇದ್ದೆ. ನನಗೆ ನಿಜ ಹೇಳ್ತೀನಿ, ನೀವು ನಂಬಿ ಬಿಟ್ಟರೆ ಬಿಡಿ, ನಾನು ಶಾರ್ಟ್ ಇಲ್ಲ ಅಂದರೆ ನಾನು ಖಂಡಿತ ಹೊರ ಹೋಗ್ತಿರ್ಲಿಲ್ಲ. ನಿಮ್ಗೆ ಹೇಳಿದೆ, ನಾನು ಟೈಮ್ ಒಳಗೆ ನಾನು ಆರ್ಟಿಸ್ಟ ನೋಡ್ತಾ ಇದ್ದೆ. ಅದ್ರಲ್ಲಿ ಇವರು ಇದ್ದಾಗ ನೆವರ್ ನಾನು ಎಲ್ಲೂ ಹೋಗ್ತಾ ಇರಲಿಲ್ಲ. ನಾನು ಶಾರ್ಟ್ ಇಲ್ಲ ಅಂದರೆ ಸುಮ್ಮನೆ ನೋಡ್ತಾ ಇದ್ದೆ ಅವ್ರನ್ನ. ಅವ್ರು ಹೇಗೆ ಪ್ರಿಪೇರ್ ಆಗ್ತಾರೆ, ಹೇಗೆ ಮಾನಿಟರ್ ಮಾಡ್ತಾರೆ, ಹೇಗೆ ರಿಹರ್ಸಲ್ ತಗೋತಾರೆ, ಹೇಗೆ ಟೇಕ್ ಮಾಡ್ತಾರೆ, ಮಾನಿಟರ್ಲು ಟೇಕಲ್ಲೂ ಏನು ವ್ಯತ್ಯಾಸ ಮಾಡ್ಕೋತಾರೆ. ಜಗಜಾಂತರ ರೀ ಅವ್ರು. ಟೇಕ್ ಅಂದ್ಬಿಟ್ರೆ ಅವರು ರಾಜ್ಕುಮಾರ್ ಅವರು ಅಲ್ಲೇ ಅಲ್ಲ, ಪಾತ್ರಧಾರಿ. ಅದೇನು ಪಾತ್ರ ಇದೆ ಆ ಪಾತ್ರ ಈ ಅಲ್ವೇ ಇವರು ಅಷ್ಟು ಚೆನ್ನಾಗಿ ಟ್ರಾನ್ಸ್ ಆಗಿ ಹೋಗ್ಬಿಡೋರು, ಅದು ಶಿಫ್ಟ್ ಆಗ್ಬಿಡೋರು ತುಂಬ. ಹೀಗೆ ಅವರು ಕ್ಯಾಮ್ರಾ ಮುಂದೆ ಪ್ರಿಪೇರ್ ಆಗ್ತಾ ಇದ್ರು. ಅದಕ್ಕೆ ಅವರು ಆ ಥರ ಅವರು ನನಗೆ ಅದಕ್ಕೆ ಅನ್ಕೊಂಡೆ, ಭಕ್ತ ಕುಂಬಾರದಲ್ಲಿ ರಂಗ ಅಂತ ಅನ್ಬೇಕಾರೆ ಆ ಫೀಲ್ಗೆ ಹೋಗಿಲ್ಲ ಅಂದರೆ ಆಡಿಯನ್ಸ್ ಎಲ್ಲ ಅಳ್ಳಿಲ್ಲ. ಅವರು ಒಂದು ಮಯೂರ, ಒಂದು ಕನಕದಾಸ, ರಾಘವೇಂದ್ರ ಸ್ವಾಮಿಗಳು, ಇದೆಲ್ಲ ಪಾತ್ರದಲ್ಲಿ ಅವಳು ಆ ಥರ ಟ್ರಾವೆಲ್ ಮಾಡೋದಕ್ಕೆ ಅಷ್ಟು. ಹೌದು, ಅಂದರೆ ಜನಗಳು ಹೆಂಗೆ ಮಾಡೋಕ್ಕೆ ಶುರು ಮಾಡಿದ್ರೆ ಏನೋ ದೇವ್ರ ಪಾತ್ರಗಳನ್ನ ದೇವರೇ ಅನ್ಕೊಂಡ್ಬಿಟ್ರು. ಈಗಲೂ ನೋಡಿ, ಮಯೂರ ಅಂದರೆ ರಾಜ್ಕುಮಾರ್ ಅವರೇ ಕಣ್ಣಿಗೆ. ಹೌದು. ಭಕ್ತ ಕುಂಬಾರ ಅಂತ ಅಂದರೆ ಘೋರ ರಾಜ್ಕುಮಾರ್ ಅವರೇ ಕಣ್ಣಿಗೆ ಬರೋದು. ರಾಘವೇಂದ್ರ ಮಹಾತ್ಮೇಂದ್ರ ರಾಯರೇ ಅಣ್ಣವ್ರೆ. ಈ ತರ ಅವ್ರು ಇವತ್ತಿಗೂ ಕೂತ್ಬಿಟ್ರು. ಪಾತ್ರ ಅಂದ್ರೆ ಅವರೇ, ಅವ್ರನ್ನ ಬಿಟ್ಟು ಬೇರೆಯವ್ರನ್ನ ಊಹೆ ಮಾಡ್ಕೋ ಆಗಲ್ಲ. ಆ ಥರ ಸೀನ್ ಒಳಗಡೆಗೆ ಕ್ಯಾರೆಕ್ಟರ್ಲಿ ಟ್ರಾವೆಲ್ ಮಾಡ್ಬಿಡ್ತಾ ಇದ್ರು. ಮೇ ಬಿ ನಾವು ಫಿಕ್ಸ್ ಆಗ್ಬಿಟ್ಟಿದೀವಿ ರಾಘವೇಂದ್ರ ಸ್ವಾಮಿ ಇಲ್ಲ, ಅಣ್ಣವ್ರಿಗೆ ಅಷ್ಟೇ ಸೂಟ್ ಆಗೋದು. ಬೇರೆಯವ್ರಿಗೆ ಸ್ವಲ್ಪ ಕಷ್ಟ, ಬೇರೆಯವ್ರು ಎಷ್ಟೇ ಕಷ್ಟಪಟ್ಟು ಆಕ್ಟ್ ಮಾಡಿದ್ರು ಇವರೇ ಬರ್ತಾರೆ ಫ್ರೇಮಲ್ಲಿ. ಹೌದು, ಹಾಗೆ ಆ ಥರ ಆ್ಯಕ್ಟ್ ಮಾಡಿ ಅವರು ರೆಡಿಯಾಗಿ ಪ್ರಿಪೇರ್ ಆಗ್ತಾಯಿದ್ರು. ಆ ಥರ ಪ್ರೂವ್ ಮಾಡ್ಕೊತಾ ಇದ್ರು ಅವರು. ಅಯ್ಯೋ ನಾನು ಏನೋ ಪ್ರಯತ್ನ ಪಟ್ಟೆ ಅನ್ನೋರು, ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿ ಕೂಡ ಭಾಳ ದೊಡ್ಡ ಗುಣ. ಹೌದು. ಸರ್, ನಿಮ್ಮ ಜೊತೆ ಸೀನ್ಸಲ್ಲಿ ಎಲ್ಲ ಇದ್ದಾಗ ಇವಾಗ ನೆಗೆಟಿವ್ ಇರ್ತಿತ್ತು, ರಿಹರ್ಸಲ್ಸ್ ಮಾಡ್ಕೋಬೇಕಿತ್ತು, ಅವಾಗ ಅದಕ್ಕೆಲ್ಲ ಖಂಡಿತ ಅವ್ರು ಹೇಳೋರು, ಏನು ಇದು ಮಾಡ್ಕೋಬೇಡಿ, ಮಾನಿಟರ್ ಬೇಕು ಅಂದರೆ ಹೇಳಿ, ನಾನು ಬರ್ತೀನಿ, ನಾನು ಮಾಡ್ತೀನಿ ಅನ್ನೋರು. ಅದರಲ್ಲೆಲ್ಲ ಅಯ್ಯೋ ಒಂದು ಮೂರು ಆದರೆ ಸಾರಿದೆ, ಇಲ್ಲ ನನಗೂ ಆಗುತ್ತೆ, ನೋ ಪ್ರಾಬ್ಲಮ್, ಮಾಡಿ ಚೆನ್ನಾಗಿ ಮಾಡಿ, ಏನು ಚಿಂತೆ ಮಾಡಬೇಡಿ, ಚೆನ್ನಾಗಿ ಮಾಡಿ ಅಂತ ತುಂಬ ಸಪೋರ್ಟ್ ಮಾಡೋದು ಬಿಡಿ. ಅದ್ರ ಬಗ್ಗೆ ಯೋಚನೆ. ನಾನು ಇನ್ನು ಕ್ಯಾಮ್ರಾ ಮುಂದಿಂದ ಈ ಕಡೆಗೆ ಬಂದರೆ
ನಾನು ಅವಾಗ ಸ್ವಲ್ಪ ಹೇಳಿದೆ ನಿಮಗೆ, ಸಿಗರೇಟ್ ಟೀ ಕುಡಿಯೋ ಸಿಗರೇಟ್ ಅಭ್ಯಾಸ ಇತ್ತು ನನಗೆ. ಸ್ವಲ್ಪ ಆ್ಯಕ್ಟ್ರಾಗಿ ಒಂಚೂರು ಬೆಳೀತಾ ಇದ್ದ ಟೈಮಲ್ಲ ಸ್ವಲ್ಪ ಗೊತ್ತಿಲ್ಲ, ಒಂದು ಸ್ವಲ್ಪ ಸ್ಟೈಲ್ಗೆಲ್ಲ ಇತ್ತು ನಮಗೆ. ಅವ್ರ ಜೊತೆ ಅವ್ರ ಪಿಕ್ಚರಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಾಗ ಇನ್ನೊಂದು ಸಣ್ಣ ರ್ಯಾಂಕಿಂಗ್ ಬೇರೆ ಬಂದಿತ್ತು. ಹೀಗೆ ಒಂದ್ಸಲಿ ಹೊರಗಡೆ ನಿಂತ್ಕೊಂಡು ಸಿಗರೇಟ್ ಸೇತಾ ನಿಂತ್ಕೊಂಡಿದ್ದೆ, ಸ್ಟುಡಿಯೋ ಫ್ಲೋರಿಂದ ಹೊರಗಡೆ ಬಂದು. ಇವರು ಮೆಲ್ಲಿಗೆ ಹೋಗಿದ್ದಾರೆ, ನೋಡ್ಕೊಂಡು ಹೋಗಿದ್ದಾರೆ ನಮ್ಮನ್ನು. ಓಕೆ, ನನಗೆ ಗೊತ್ತಿಲ್ಲ, ಅವ್ರು ನೋಡ್ಕೊಂಡು ಹೋಗಿರೋದು ನನಗೆ ಗೊತ್ತಿಲ್ಲ. ನಾನು ಮತ್ತೆ ಒಳಗಡೆ ಹೋದೆ, ಹಿಂಗೆ ಕೂತಿರೋ ಹಿಂಗೆ ಕರೆದ್ರು, ಬನ್ನಿ ಇಲ್ಲಿ ಅಂದರು. ಹೋಗಿ ಕೂತ್ಕೊಂಡೆ ಪಕ್ಕದಾಗ, ಇಲ್ಲ ಬನ್ನಿ ಇಲ್ಲಿ ಬನ್ನಿ, ಸಿಗರೇಟ್ ಸೇತೀರಾ ಅಂದರು. ಅದು ಇಲ್ಲ ಸುಳ್ಳು ಹೇಳ್ಬಾರ್ದು, ನಾನು ನೋಡ್ಕೊಂಡು ಹೋದೆ. ಈಗ ನೋಡ್ಕೊಂಡು ಹೋದೆ ಅಂದಮೇಲೆ ಹಾದೋಣ, ಇಲ್ಲ ಬೇಡ, ಅದು ಒಳ್ಳೇದಲ್ಲ. ಆದರೆ ಒಂದು ಕಲಾವಿದರು ಪಬ್ಲಿಕ್ಕಲ್ಲಿ ನಿಂತ್ಕೊಂಡು ಸಿಗರೇಟ್ ಸೇದೋದು ಅವೆಲ್ಲ ಮಾಡಬಾರ್ದು. ಯಾಕಂದರೆ ಜನ ನೋಡ್ತಾ ಇರ್ತಾರೆ, ಅವ್ರಿಗೆ ನಿಮ್ಮ ಬಗ್ಗೆ ಒಂದು ಒಳ್ಳೆ ಗೌರವ ಇರುತ್ತೆ. ಅದನ್ನು ಅವ್ರಿಗೆ ಮನಸ್ಸಿಗೆ ಹರ್ಟ್ ಆಗಬಾರ್ದು. ಹಾಗಾಗಿ ಪಬ್ಲಿಕ್ಕಲ್ಲಿ ನಿಮ್ಗೆ ಏನಾದ್ರು ಸೇದಬೇಕು ಅನಿಸಿದರೆ ಎಲ್ಲ ಒಂದು ಸ್ವಲ್ಪ ಸೈಡಲ್ಲಿ ಹೋಗ್ಬಿಟ್ಟು ಸೇದಬೇಡಿ. ಸೇದಿದ್ರೆ ಹಂಗೆ ಮಾಡಿ, ಪಬ್ಲಿಕ್ಕಲ್ಲಿ ಸೇದಬೇಡಿ. ಪಬ್ಲಿಕ್ ಜನಗಳ ಮುಂದೆ ನೀವು ಮಾಡಬಾರ್ದಲ್ಲ. ನೀವು ಜನಗಳಿಗೆ ಗೌರವ ಕೊಡಬೇಕು, ವಿ ಶುಡ್ ಗಿವ್ ರೆಸ್ಪೆಕ್ಟ್, ನೀವು ಕೊಡಲೇಬೇಕು. ಅದನ್ನು ಕಲಿಸು ನೋಡಿ. ಅವತ್ತಾದ್ಮೇಲೆ ನಾನು ಖಂಡಿತ ಹೇಳ್ತೀನಿ, ಬಿಲೀವ್ ಇಟ್ ಆರ್ ನಾಟ್, ನಾನು ಹೊರಗಡೆ ಸೇರ್ತಾ ಇರಲಿಲ್ಲ. ಬೇಕು ಅಂದರೆ ಕಾರಲ್ಲಿ ಹೋಗ್ಬಿಡ್ತಾ ಇದ್ದೆ, ಎಲ್ಲೋ ಕಡೆ ಗುಟ್ಟ ಅದನ್ನು ಖಂಡಿತವಾಗಿ ನಾನು ಫಾಲೋ ಮಾಡಿದೆ. ಅಂದರೆ ನೀವು ಜನಗಳ ದೃಷ್ಟಿನೇ ನೀವು ಹಾಗೇ ಕಾಣಿಸ್ತೀರಾ, ಹಾಗೇ ಕಾಣಿಸ್ಬೇಕು ನೀವು. ನಿಮಗೆ ಅವ್ರ ಜೊತೆ ಸೀನ್ಸ್ ಇತ್ತು ಅಲ್ವಾ, ಆ ಸೀನ್ಸಲ್ಲೆಲ್ಲ ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂತಂದರೆ ಅವ್ರು ಏನಾದರೂ ಇಂಪ್ರೂವೈಸ್ ಮಾಡಿಕೊಡೋರ ನಿಮಗೆ? ಹಾಂ, ಮಾಡಿಕೊಡೋರು ಖಂಡಿತ. ನಾನೇ ಅದರಲ್ಲಿ ಒಂದು ಮಾನವನಾಗಿ ಹುಟ್ಟಿದ ಮೇಲೆ ಏನೇನು ಕಂಡು ಸಾಂಗ್ ಇದೆ. ಹೌದು ಹೌದು, ಭಾಳ ದೊಡ್ಡ ಫೇಮಸ್ ಸಾಂಗ್, ತುಂಬಾ ಫೇಮಸ್. ಆ ಸಾಂಗಲ್ಲಿ ಅಭಿಜಿತ್ ಡ್ಯಾನ್ಸ್ ಚೆನ್ನಾಗಿ ಮಾಡ್ತಾನೆ ಅಂತ ಹೆಸರು ಬರೋ ಕಾರಣ ಅವರೇ. ಅದರಲ್ಲಿ ಒಂದೆಲ್ಲ ಮೂಮೆಂಟ್ಸ್ ಎಲ್ಲ ಇದೆ, ಸ್ವಲ್ಪ ಟಫ್ ಮೂಮೆಂಟ್ಸ್ ಎಲ್ಲ ಇದೆ. ಅದು ಮಾಡಿದೆ ನಾನು, ಇಲ್ಲಾಂದ್ರೆ ಅದೆಲ್ಲ ಮಾಡೋಕ್ಕಾಗ್ತಿರ್ಲಿಲ್ಲ. ನಾನು ಚೂರು ಡ್ಯಾನ್ಸ್ ಮಾಡ್ತೀನಿ ಅಂತ ಹೊರಗಡೆ ಜಗತ್ತಿಗೆ ಗೊತ್ತಾಗೋದಕ್ಕೆ ಆ ಸಾಂಗು, ಅದಕ್ಕೆ ಇವರೇ ಕಾರಣ. ಅಪ್ಪ, ಅಟ್ಲೀಸ್ಟ್ ಯೋಚನೆ ಮಾಡ್ತಿರಲ್ಲ ಸರ್, ಅದೇ ದೊಡ್ಡ ವಿಷಯ. ಅದೇ ಹೇಳ್ತೀನಿ, ಅಂದರೆ ಭಾಳ ಸುಮ್ಮನೆ ಕೂತ್ಕೋತಿರ್ಲಿಲ್ಲ ಅವರು. ಅವ್ರು ಸುಮ್ಮನೆ ಕೂತ್ಕೊಂಡಿದ್ರು ಕೂಡ ಅವ್ರು ಯೋಚನೆ ಮಾಡ್ತಾ ಇದ್ರು, ಯಾರ್ಯಾರು ಏನೇನು. ಅದೆಲ್ಲ ಭಾಳ ದೊಡ್ಡ ಸ್ಕೂಲ್ ರೀ, ಅದೆಲ್ಲ ಭಾಳ ದೊಡ್ಡ ಯೂನಿವರ್ಸಿಟಿ. ಅದು ಭಾಳ ಚೆನ್ನಾಗಿ ಗಮನಿಸೋರು, ಎಲ್ಲಿ ಏನು ಹೇಳಬೇಕು ಅಷ್ಟೇ ಹೇಳೋರು. ಹೆಚ್ಚು ಏನು ಹೇಳಿದ್ರೆ ಅದು ತಗೊಳ್ಳಲ್ಲ ಅಂದರೆ ಹೇಳಕ್ಕೆ ಹೋಗ್ತಾ ಇರಲಿಲ್ಲ. ಎದುರುಗಡೆ ಅವ್ರು ನೋಡೋರು. ಸರ್ ಅವ್ರ ಹತ್ರ ಕಲಿಯೋದು ಬೇಕಾದಷ್ಟು ಇದೆ. ನಾವು ಈ ಇಂಟರ್ವ್ಯೂನಲ್ಲಿ ಕೂತ್ಕೊಂಡು ಒಂದು ಅವರ್ಲಿ ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರ ಬಗ್ಗೆ ಮಾತ್ರ ಮಾತಾಡ್ತಾ ಹೋದರೆ ಒಂದು ವರ್ಷ ಆದರೂ ಸಾಲದು. ಶೂಟ್ ಎಲ್ಲ ಆಯಿತು, ಶೂಟಿಂಗ್ ಆಯಿತು, ಡಬ್ಬಿಂಗ್ ಎಲ್ಲದೂ ಮುಗೀತು, ರಿಲೀಸ್ ಆಯಿತು. ಆವಾಗ ಹೇಗಿತ್ತು? ಅಲ್ಲ, ರಿಲೀಸು ಅದು ಸೂಪರ್ ಡೂಪರ್ ಹಿಟ್. ತುಂಬ ದೊಡ್ಡ ಹಿಟ್, ಅದು ಭಾಳ ದೊಡ್ಡ ಹಿಟ್, ಅಂದರೆ ದೊಡ್ಡ ಹಿಟ್ಟು. ನಾನು ಹೇಳಿದೆ, ನನಗೆ ಭಾಳ ದೊಡ್ಡ ಬ್ರೇಕ್ ಕೂಡ ಮತ್ತೆ ಆ ಸಿನಿಮಾ ನನಗೆ. ಯಾಕಂದರೆ ಬೇರೆ ಸಿನಿಮಾನ 50% ಜನ ನೋಡಿದರೆ ಅಣ್ಣೋ ಸಿನಿಮಾ 100% ನೋಡೋದು. ಹೌದು ಹೌದು ಹೌದು. ಅಟ್ ಎ ಟೈಮ್ ನನಗೆ ನನ್ನ ಗ್ರಾಫೇ ಬೇರೆ ಆಗೋಯ್ತು. ಹೌದು, ಇಡೀ ಕರ್ನಾಟಕದಲ್ಲಿ ಅದು ಎಷ್ಟು ಕೋಟಿ ಜನ ಇದ್ರು, ಒಂದು 3 ಕೋಟಿ ಜನ ಇದ್ರು ಆ ಟೈಮಲ್ಲಿ. ಅಷ್ಟು ಜನಕ್ಕೆ ನಾನು ಬೇಗ ರೀಚ್ ಆಗ್ಬಿಟ್ಟೆ. ಅಭಿಜಿತ್ ಒಬ್ಬ ಆಕ್ಟರ್ ಇದ್ದಾನೆ ಅಂತ ಪಟ್ಟಂತ ನನಗೊಂದು ಭಾಳ ಬೇಗ ನನಗೆ ಜಂಪ್, ಅದು ಪುಷ್ ಅದಕ್ಕೆ ಅದು. ಹಾಗಾಗಿ ಅಲ್ಲಿಂದ ಸಿನಿಮಾಗಳು, ನನಗೆ ಬೇರೆ ಸಿನಿಮಾಗಳು, ಅವ್ರ ಸಿನಿಮಾದಲ್ಲಿ ಆಕ್ಟ್ ಮಾಡಿದಾಗ ನ್ಯಾಚುರಲ್ ಸ್ವಲ್ಪ ಗ್ರೇಡ್ ಜಾಸ್ತಿ ಆಗುತ್ತೆ, ಪರಿಚಯ ಅದೇ. ಆಮೇಲೆ ನನಗೆ ಇಂಥ ಪಾತ್ರ ಮಾಡಿಸ್ಬೋದು ಅಂತ ಡಿಸೈಡ್ ಆಯ್ತು. ಹಾಗಾಗಿ ನನಗೆ ಆ ಜೀವನ ಚೈತ್ರ ನನಗೆ ಭಾಳ ಹೆಲ್ಪ್ ಆಯ್ತು, ನನಗೆ ಎಲ್ಲ ರೀತಿಯಿಂದ ಹೆಲ್ಪ್ ಆಯ್ತು ಆ ಸಿನಿಮಾ. ಮನೆಯಲ್ಲಿ ರಿಯಾಕ್ಷನ್ ಏನು? ಅಯ್ಯೋ, ಮನೆಯಲ್ಲಿ ನನ್ನ ಫಸ್ಟ್ ಟೈಮ್ ನಾನು ನೋಡಾಯ್ತು. ನಾನು ದಾವಣಗೆರೆಗೆ ಹೋಗಿದ್ದೆ, ಅಲ್ಲಿ ಗೀತಾಂಜಲಿ ಥಿಯೇಟರ್ಲಿ ಸಿನಿಮಾ ಹಾಕಿದ್ರು. ನಮ್ಮ ಫ್ಯಾಮಿಲಿ ಜೊತೆ ನೋಡಿದೆ ಕೂತ್ಕೊಂಡು. ನೋಡಿದಾಗ ಸಿನಿಮಾ ಎಲ್ಲ ಆದ್ಮೇಲೆ ನಮ್ಮ ಅಣ್ಣ ನಿಜವಲ್ಲೂ ಲಿಟಲಿ ಅವ್ನು ತುಂಬ ಹತ್ಬಿಟ್ಟ. ಅವನು ನಾನು ನೋಡಿದೆ, ಯಾಕೆ ಹೇಳ್ತಾ ಇದೆಯಾ ಅಂದೆ. ಇಲ್ಲಪ್ಪ ಏನಿಲ್ಲ, ಅದು ಖುಷಿಗೆ ಬಂದಿರೋದಷ್ಟೇ, ಅದು ಅಳ್ತಾ ಇರೋದಲ್ಲ. ಬಿಕಾಸ್ ಅದು ನ್ಯಾಚುರಲಿ, ಅದು ಎಲ್ಲೋ ಇರೋ ವ್ಯಕ್ತಿ ಅವ್ರ ಜೊತೆ ನಿಂತ್ಕೋತಾನೆ, ಅವ್ರ ಜೊತೆ ಆ್ಯಕ್ಟ್ ಮಾಡ್ತಾನೆ, ಅವ್ರ ಜೊತೆ ಮಾತಾಡ್ತಾನೆ, ಅವರ ವಿಶ್ವಾಸದಲ್ಲಿದ್ದಾನೆ ಅಂದರೆ ಅದು ದೇವ್ರ ದಯನೇ ಅಷ್ಟು. ಹಾಗಾಗಿ ನ್ಯಾಚುರಲಿ ಎಂಥವ್ರಿಗೂ ಬರೋದು ಕಣ್ಣಲ್ಲಿ ನೀರೇ ಅಷ್ಟೇ. ಅದು ಪ್ರೀತಿ ಕಣ್ಣೀರು ಅಂತ ಹೇಳ್ಬೋದಾ, ಅದು ಭಕ್ತಿಯ ಕಣ್ಣೀರು ಅನ್ಬೋದಾ, ಈಗ ಗೊತ್ತಿಲ್ಲ, ಏನು ಬೇಕಾದ್ರೂ ಹೇಳ್ಬೋದು. ಯಾರ ಜೊತೆ ಏನೇ ಬಾಂಧವ್ಯ ಇದ್ರೂ ರಾಜ್ಕುಮಾರ್ ಅವ್ರ ಜೊತೆ ಇದೆ ಅನ್ನೋದು ತುಂಬಾ ದೊಡ್ಡ ವಿಷಯ, ತುಂಬಾ ದೊಡ್ಡ ವಿಷಯ. ಇವತ್ತು ಕೂಡ ನಾವು ಮರೆಯೋಕ್ಕಾಗಲ್ಲ ಆ ಕ್ಷಣಗಳನ್ನ ನೆನೆಸ್ಕೊಂಡಾಗ. ಅವತ್ತು ಆ ಖುಷಿನಲ್ಲಿ ಇದರೊಳಗಡೆ ನಾವು ಸರಿಯಾಗಿ ಅನುಭವಿಸ್ಲಿಲ್ಲ ಅನ್ನಿಸ್ತದೆ ನನಗೆ. ಇವತ್ತು ಪಾಸ್ ಆಗ್ಬಿಡ್ತಲ್ಲ ಬರ್ರಂತ ಇವತ್ತು ನೆನೆಸ್ಕೊಂಡ್ರೆ ಅನ್ಸುತ್ತೆ, ಇನ್ನೊಂಚೂರು ಇರ್ಬೇಕಿತ್ತೇನೋ ಅಂತ ಇವತ್ತು ಅನ್ಸುತ್ತೆ. ಇನ್ನೂ ಸ್ವಲ್ಪ ಇನ್ನೂ ಸಾಲದಾಯ್ತೇನೋ ನನಗೆ, ಅವ್ರ ಜೊತೆ ಇನ್ನೊಂದೆರಡು ಸಿನಿಮಾ ಆ್ಯಕ್ಟ್ ಮಾಡ್ಬೇಕಿತ್ತೇನೋ ಅಂತ ಈಗ ಅನಿಸುತ್ತೆ. ಅದು ನನಗೆ ಇರಲಿ, ಏನು ಸಿಕ್ಕಿದೆಯೋ ಅದರಲ್ಲೇ ಖುಷಿ ಪಡಬೇಕು. ದೇವ್ರಿಂದ ನನಗೆ ರಿಯಲಿ ಗಾಡ್ ಇಸ್ ಗ್ರೇಟ್. ನನಗೊಂದು ಒಳ್ಳೆ ಜೀವನ ಸಿನಿಮಾದಲ್ಲಿ ಅವಕಾಶ ಸಿಕ್ತು. ಹೌದು, ಅಂದರೆ ಇವಾಗ ನನಗೆ ಅರ್ಥ ಆಗ್ತಿದೆ ಸರ್, ಏನು ಅರ್ಥ ಆಗ್ತಿದೆ ಅಂತಂದರೆ, ಅಷ್ಟೆಲ್ಲ ಒಟ್ಟಿಗೆ ಕುತ್ಕೊಂಡು ನೀವು ಊಟ ಮಾಡ್ತಾ ಇದ್ರಿ, ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಮಾತಾಡ್ತಿದ್ರಿ, ಎಕ್ಸ್ಪೀರಿಯನ್ಸ್ಗಳನ್ನ ಶೇರ್ ಮಾಡ್ತಾ ಇದ್ರಿ. ಬಟ್ ಇವಾಗಿನ ಸಂಸ್ಕೃತಿ ಆಪೋಸಿಟ್ ಆಗಿಬಿಟ್ಟಿದೆ. ನೀವು ಬೆರೀಲಿಲ್ಲ ಅಂದರೆ
ನಿಮ್ಮ ಬಗ್ಗೆ ನನಗೇನು ಗೊತ್ತಾಗುತ್ತೆ, ನನ್ನ ಬಗ್ಗೆ ನಿಮ್ಗೇನು ಗೊತ್ತಾಗುತ್ತೆ ಅಷ್ಟೇ. ಹೌದು, ಹೌದು. ಆಗ ಹೇಗಿತ್ತಪ್ಪ ಅಂದರೆ ಶಾರ್ಟ್ ಇಲ್ಲ ಅಂದರೆ ಒಂದು ಜಾಗದಲ್ಲಿ ಕೂತಿರೋದು ಹೊರಗಡೆ, ಹೌದು. ಮನೆ ಆಗ್ಬೋದು, ಪಾರ್ಕ್ ಆಗ್ಬೋದು, ಎಲ್ಲೇ ಆಗ್ಬೋದು. ನಾವು ಹೋಗಿ ಚೇರ್ ಹಾಕೊಂಡು ಪಕ್ಕದಲ್ಲಿ ಕೂತಾಗ ಏನು ಮಾಡ್ತಾಯಿದ್ರಿ, ಏನು ವಿಶೇಷ, ಏನು ವಿಚಾರ, ಮದುವೆ ಆಯಿತಾ, ಮಕ್ಕಳಾಯ್ತಾ, ಮನೆ ತೊಗೊಂಡ್ರ, ಕಾರ್ ತೊಗೊಂಡ್ರ, ಯಾವ ಸಿನಿಮಾ ಮಾಡ್ತಾಯಿದ್ರಿ, ಏನು ಎತ್ತು ಅಂತ ಒಬ್ರಿಗೊಬ್ರು ಡಿಸ್ಕಷನ್ ಆದಾಗ ನ್ಯಾಚುರಲಿ ಎಲ್ಲೋ ಒಂದು ಕಡೆಗೆ ಒಬ್ರಿಗೊಬ್ರು ಈಗ ಸಪೋಸ್ ಎಕ್ಸಾಂಪಲ್, ಹೌದಾ ನೆಕ್ಸ್ಟ್ ಮಂತ್ ಡೇಟ್ ಫ್ರೀ ಇದ್ದೀರಾ, ನಾನು ಸಿನಿಮಾ ಮಾಡ್ತಾಯಿದ್ದೀನಿ, ನನ್ನ ಜೊತೆ ಪಾತ್ರ ಮಾಡ್ತೀರಾ, ಹೀಗೆಲ್ಲ ಕೇಳ್ಕೊಂಡು ಮೂಮೆಂಟ್ಸ್ ಹೋಗ್ತಾ ಇದ್ದಂಥ ಕಾಲ. ಈಗ ಈಗ ಸಿಗೋದೇ ಇಲ್ವಲ್ಲ ನಿಮಗೆ ಅದು. ನೀವು ಅಷ್ಟೆಲ್ಲ ಎಂಜಾಯ್ ಮಾಡಿದವರು ಈ ಥರ ಆಗಿದೆ ಅಂತಂದಾಗ ನೀವು ಎಷ್ಟು ಮಿಸ್ ಮಾಡ್ಕೊತೀರಾ ಸರ್ ಆ ಡೇಸ್ನ? ಇಲ್ಲ ಅಲ್ಲ, ತುಂಬ ಬದಲಾಗಿದೆ ಬಿಡಿ. ಮಿಸ್ ಮಾಡ್ಕೊಳ್ತೀಯ ಅನ್ನೋಕ್ಕಿಂತ ಏನು ಮಾಡೋಕ್ಕಲ್ಲ, ಈಗ ಗೋ ವಿತ್ ದಿ ಫ್ಲೋ ಅಂತಾರಲ್ಲ, ಈಗ ಬದಲಾಗಿದೆ, ಜೊತೆ ಟ್ರಾವೆಲ್ ಮಾಡಬೇಕು, ನಾವೇನು ಮಾಡೋಕ್ಕಾಗಲ್ಲ. ಓಕೆ, ಇದು ಒಂದು ಹೊಸತನ, ಹೊಸ ಜೀವನ ಅನ್ಕೋಬೇಕಾಗುತ್ತೆ ಅಷ್ಟೇ. ಹೌದು. ಬಟ್ ಫೈನಲಿ ಏನು ಹೇಳ್ಬೇಕಂತಂದ್ರೆ ಬ್ಲೆಸ್ಡ್ ನೀವು ಅಷ್ಟೇ. ಅಷ್ಟೇ ಅಷ್ಟೇ. ಏನು ಅದು ಹೇಳಿ ನಿಮ್ಮ ಬ್ಯಾಲೆನ್ಸ್ ಏನು ಸಿಕ್ತೋ, ಅದು ಏನು ದಕ್ತೋ ಅದು ದೇವ್ರ ದಯ. ಅದು ನಾನು ಹೇಳ್ತೇನೆ, ಭಗವಂತನ ದಯ. ನಾನು ಏನು ಪ್ರೀತಿಸ್ತಾರ ಅಭಿಮಾನಿಗಳು, ಕನ್ನಡ ಜನತೆಯ ಆಶೀರ್ವಾದ ಅಷ್ಟೇ. ಅವ್ರ ಜೊತೆ ನೀವು ಆ್ಯಕ್ಟ್ ಮಾಡಿದಿರಾ ಅಂತ ನಿಮ್ಮನ್ನು ನೋಡ್ಕೊಂಡು ನಾವು ಹೋಗ್ತೀವಿ ಅಷ್ಟೇ. ಅಷ್ಟೇ ಸರ್, ನೀವು ಅವ್ರನ್ನ ನೋಡ್ಕೊಂಬಂದ್ರೆ ನಾವು ನಿಮ್ಮನ್ನು ನೋಡ್ಕೊಂಬರ್ತೀವಿ ಅಷ್ಟೇ. ಅದೇ ಫ್ಲೋ. ಅಷ್ಟೇ ಫ್ಲೋ. ಸರ್, ಇಷ್ಟೊತ್ತು ಕೂತ್ಕೊಂಡು ಅಣ್ಣವ್ರ ಬಗ್ಗೆ ತುಂಬ ವಿಷಯಗಳನ್ನ ತಿಳಿಸ್ಕೊಟ್ಟಿದ್ದೀರಾ, ಜೀವನ ಚೈತ್ರ ಸಿನಿಮಾ ಬಗ್ಗೆ ತುಂಬ ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದೀರಾ. ಇಷ್ಟೊತ್ತು ಕೂತ್ಕೊಂಡು ಖುಷಿಯಿಂದ ಮಾತಾಡೋದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಅಷ್ಟೇ. ಥ್ಯಾಂಕ್ ಯು ಸರ್. ಸೊ ವೀಕ್ಷಕರೇ, ನೋಡಿದ್ರಲ್ಲ, ನಮ್ಮ ಅಭಿಜಿತ್ ಅವರು ಅಣ್ಣವ್ರ ಜೊತೆ ಯಾವ ಸಿನಿಮಾನ ಮಾಡಿದ್ರು, ಆ ಸಿನಿಮಾದಲ್ಲಿ ಆದಂಥ ಎಕ್ಸ್ಪೀರಿಯೆನ್ಸ್ಗಳನ್ನ ನಮ್ಮ ಜೊತೆ ಹಂಚ್ಕೊಂಡಿದ್ದಾರೆ. ಈ ಸಂಚಿಕೆನ ನಾನಂತೂ ತುಂಬಾ ಎಂಜಾಯ್ ಮಾಡಿದೆ. ನೀವು ಕೂಡ ಎಂಜಾಯ್ ಮಾಡಿರ್ತೀರಾ ಅಂತ ಅನ್ಕೊತೀನಿ. ಹಾಗಾದರೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ ಉದ್ಯೋಗ ಕಾಮಿಡಿ ನೋಡ್ತಾ ಇರಿ, ನಗ್ತಾ ಇರಿ. ಸ್ಪಾಟ್ಲೈಟ್.